ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಗ್ಗೆ ನಾವು ನೆನಪು ಮಾಡಿಕೊಂಡ್ರೆ ಅನೇಕ ಹೋರಾಟಗಳನ್ನು ಮಾಡುವಂತ ಸಂದರ್ಭದಲ್ಲಿ ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಹೋರಾಟಗಳನ್ನು ಅಳಿಸುವಂತ ಕೆಲಸ ಈ ಸರ್ಕಾರ ಮಾಡಿದೆ. ಹಂಗಾಗಿ ಇವತ್ತು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸರ್ಕಾರ ಬಂದ ನಂತರ ಬಹುಶಃ ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರು ಎಲ್ಲರೂ ಕೂಡ ಸೇರಿಕೊಂಡು ಪಂಚಮಸಾಲಿ ಸಮುದಾಯದ ಎಲ್ಲ ಸಮುದಾಯಗಳನ್ನು ಸೇರಿಕೊಂಡು ಅವರು ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರೆಲ್ಲರೂ ಕೂಡ ದೊಡ್ಡ ಹೋರಾಟವನ್ನು ಮಾಡಿದ್ರು. ಮೈಸೂರಿನ ಸಂಸದರಾದಂತ ಯದುವೀರ್ ಒಡೆಯವರನ್ನ ನಾನು ಸ್ವಾಗತವನ್ನು ಕೋರುತ್ತೇನೆ. ಕಿತ್ತೂರು ರಾಣಿ ಚೆನ್ನಮ್ಮನ ಸಮುದಾಯದವರು ಪಂಚಮಸಾಲಿ ಸಮುದಾಯದವರು ಎಲ್ಲರೂ ಸೇರಿಕೊಂಡು ಮೀಸಲಾತಿ ಸಲುವಾಗಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಅವರು ಧ್ವನಿಯನ್ನು ಎತ್ತಿದ್ರು. ಅವರು ಹೋರಾಟಗಳನ್ನು ಮಾಡ್ತಾ ಇದ್ರು. ನಮಗೆ ಮೀಸಲಾತಿ ಬೇಕು, ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಬೇಕು ಅಂತೇಳಿ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಯವರ ಜಗದ್ಗುರು ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಈ ಸರ್ಕಾರ ಇವತ್ತು ಯಾವ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು ಅನ್ನೋದನ್ನ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಎಲ್ಲ ಒಂದು ಕಡೆ ಪಂಚಮಸಾಲಿ ಸಮುದಾಯ, ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ದೊಡ್ಡ ಮಟ್ಟದಲ್ಲಿ ಹೆಚ್ಚು ನಿಂತ್ರೆ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಸುತ್ತು ಬರುತ್ತೆ, ಭಯ ಪ್ರಾರಂಭವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಅವತ್ತು ಜಗದ್ಗುರುಗಳನ್ನು ಇಟ್ಕೊಂಡು ಈ ಸಮುದಾಯವನ್ನು ಲಾಠಿ ಚಾರ್ಜ್ ಮಾಡೋದ್ರ ಮೂಲಕ ಈ ಸಮುದಾಯವನ್ನು ಘೋರ ಅಪಮಾನ ಮಾಡಿದಂತಹ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಮೀಸಲಾತಿ ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಬೇರೆ ಸಮುದಾಯಗಳನ್ನು ನಾವು ಅವರು ಮೀಸಲಾತಿ ಕಿತ್ಕೊಂಡು ನಮಗೆ ಕೊಡಬೇಕೆಂದರೆ ಆ ಸಮುದಾಯ ಕೇಳಿದಂತ ಸಮುದಾಯ ಅಲ್ಲ. ನಮಗೇನು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಬೇಕು ಅನ್ನೋಂತ ಕಾರಣದಿಂದ ಮೀಸಲಾತಿಗೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ರೆ ಎಲ್ಲ ಒಂದು ಕಡೆ ಭಯ ಪ್ರಾರಂಭವಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಅವರು ಒಡೆದು ಓಡಿಸುವಂತ ಕೆಲಸ ಈ ಸರ್ಕಾರ ಕೂಡ ಮಾಡಿಕೊಂಡಿದೆ. ಆದ್ರೆ ಬಹುಶಃ ನಾನು ಹೇಳ್ತಾ ಇದ್ದೀನಿ, ಪಂಚಮಸಾಲಿ ಸಮುದಾಯಕ್ಕೆ ಅಪಮಾನ ಮಾಡುವಂತ ಕೆಲಸ ಆಗ್ಲಿಲ್ಲ. ಆದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರಿಗೆಲ್ಲ ಅಪಮಾನ ಮಾಡುವಂತ ಕೆಲಸ ಈ ಸರ್ಕಾರ ಮಾಡಿದೆ ಅಂತ ಕೂಡ ನೆನಪು ಮಾಡಿಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಸಮುದಾಯಗಳನ್ನ ನಾವು ನೋಡುವಂತ ಟೈಮಲ್ಲಿ ಅವತ್ತು ಲಾಠಿ ಚಾರ್ಜ್ ಆಗುವಂತ ಟೈಮಲ್ಲಿ ನಾನು ಸುಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಆದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ನಾಯಕರೆಲ್ಲ ಈ ಭಾರತದಲ್ಲಿ ದೊಡ್ಡ ದೊಡ್ಡ ನಾಯಕರೆಲ್ಲ ಕೂಡ ಎಲ್ಲ ಒಂದು ಕಡೆ ಸ್ವಾಮೀಜಿಯವರ ಮೇಲೆ ಸಮುದಾಯಗಳ ಮೇಲೆ ಲಾಠಿ ಚಾರ್ಜ್ ಆಗುವಂತ ಟೈಮಲ್ಲಿ ಎಲ್ಲ ಒಂದು ಕಡೆ ಧ್ವನಿ ಎತ್ತುತ್ತಾರೆ ಅಂತ ತಿಳ್ಕೊಂಡಿದ್ದೆ. ಯಾರೊಬ್ಬರು ಸುದ್ದಿ ಬಿಟ್ಟಿಲ್ಲ, ಅದಂತ ಯಾರೊಬ್ಬರನ್ನ ಗುರಿ ಎತ್ತಂತ ಕೆಲಸ ಆಗಲಿಲ್ಲ. ಇದೊಂದು ವಿಪರಾಸ್ಯ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಸಮುದಾಯದ ಜನರೆಲ್ಲರೂ ತೀವ್ರವಾಗಿ ಕಳಿಸುವಂತ ಕೆಲಸ ಕೂಡ ಅವತ್ತಿನ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆದ್ಮೇಲೆ ಮಾಡಿದ್ರು. ಅದಕ್ಕೋಸ್ಕರವಾಗಿ ನಾನು ಸೂಕ್ಷ್ಮವಾಗಿ ಗಮನಿಸುವಂತ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವತ್ತು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೇನೋ ಅವತ್ತೆಲ್ಲ ಕೂಡ ಲಿಂಗಾಯತ ವಿರುದ್ಧವಾಗಿ ನಡ್ಕೊಂಡಂತ ಕೆಲಸ ಈ ಸರ್ಕಾರ ಮಾಡ್ಕೊಂತ ಬಂದಿದೆ. ನಾವು ನೋಡ್ಬೇಕಾದ್ರೆ ನಾವು ಅವತ್ತಿನ ಕಾಂಗ್ರೆಸ್ ಸರ್ಕಾರ ವೀರೇಂದ್ರ ಪಾಟೀಲ್ ಅವರನ್ನ ಈ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿದ ನಂತರ ಈ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳು ಬಂದು 171 ಸ್ಥಾನಗಳು. ವೀರೇಂದ್ರ ಪಾಟೀಲ್ ಅವರು ಸಮುದಾಯದ ನಾಯಕರನ್ನ ಕಾಂಗ್ರೆಸ್ ಪಾರ್ಟಿ ಅವರು ಮುಖ್ಯಮಂತ್ರಿ ಆಗಿ ಘೋಷಣೆ ಮಾಡಿದ ನಂತರ ಸುಮಾರಿಗೆ 177 ಸ್ಥಾನಗಳು ಬಂದು 177 ಸ್ಥಾನಗಳು ಬಂದಂತ ಟೈಮಲ್ಲಿ ಹೌದು ಬಹುಶಃ ಅವತ್ತು ಈ ರಾಜ್ಯದಲ್ಲಿ ಅವತ್ತು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಮಾಡಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿತ್ತು. ಅವತ್ತು ಕಾಂಗ್ರೆಸ್ ಅನ್ನು ಮಾಡಿದ ನಂತರ ಅವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಪರ ವಿರೋಧ ಇದ್ರೆ ಕೂಡ ಅವತ್ತಿನ ಸಂದರ್ಭದಲ್ಲಿ ಪರ ವಿರುದ್ಧ ಇದ್ರೆ ಕೂಡ ಅವತ್ತಿನ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ ಅವ್ರನ್ನ ಅವತ್ತು ದೇಶದ ಪ್ರಧಾನಮಂತ್ರಿಗಳಂತ ದಿವಂಗತ ರಾಜೀವ್ ಗಾಂಧಿ ಅವರು ಅವತ್ತು ಪ್ರಧಾನಮಂತ್ರಿಗಳಾದಂತ ಟೈಮಲ್ಲಿ ಅರಾತುರಿಯಲ್ಲಿ ನಿರ್ಧಾರ ತಗೊಂತಾರ. ಅವತ್ತು ಏರ್ಪೋರ್ಟ್ ಕುಂತು ಏರ್ಪೋರ್ಟ್ ಅಲ್ಲಿ ಏನ್ ತೀರ್ಮಾನ ತಗೊಂತಾರ, ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗಿಳಿಸ್ಬೇಕೆನ್ನಂತ ತೀರ್ಮಾನವನ್ನು
ಅವತ್ತು ದಿವಂಗತ ರಾಜೀವ್ ಗಾಂಧಿ ಅವರು ತಗೊಂಡಂತ ಟೈಮಲ್ಲಿ ಅವತ್ತು ಇಡೀ ಲಿಂಗಾಯತ ಸಮುದಾಯಕ್ಕೆ ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂತ ಬಂದಿದೆ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ಯಾವತ್ತು ಅಧಿಕಾರಕ್ಕೆ ಬಂದಿರೋ ಅವತ್ತೆಲ್ಲ ಕೂಡ ಲಿಂಗಾಯತರ ವಿರುದ್ಧ ಮಾಡುವಂತ ಕೆಲಸ ಕೂಡ ಅವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂತ ಬಂದಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.